This is the Penukunda Fort. Hit that bass line nice and slow. Ooh, yeah. Talk back singing, let the rhythm flow. Palm trees swaying, do you feel that breeze? ನಾನಿವತ್ತು ಪೆನುಕೊಂಡ ಫೋರ್ಟ್ ಹತ್ರ ಇದ್ದೀನಿ. ಬನ್ನಿ ಅದದ ಹಿಸ್ಟ್ರಿ ತಿಳ್ಕೊಳ್ಳೋಣ. ಇಲ್ಲಿ 20 ರೂಪಾಯಿ ಟಿಕೆಟ್ ತಗೊಂಡು ಮೇಲೆ ಹತ್ಬೇಕು. ಯಾರೇ ಬಂದರೂ ಕೂಡ 20 ರೂಪಾಯಿ ತಗೊಬೇಕು. ಪೆನುಕೊಂಡ ಆಂಧ್ರ ಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯಲ್ಲಿದೆ ಒಂದು ಐತಿಹಾಸಿಕ ಪಟ್ಟಣ. ಇದು ವಿಜಯನಗರದ ಸಾಮ್ರಾಜ್ಯನ ಎರಡನೇ ರಾಜಧಾನಿಯಾಗಿ ಸೇವೆ ಸಲ್ಲಿಸಿತು. ಪೆನುಕೊಂಡ ಅಂದರೆ ತೆಲುಗುನಲ್ಲಿ ದೊಡ್ಡ ಬೆಟ್ಟ ಅಂತ ಅರ್ಥ. ಮತ್ತು ಇಲ್ಲಿನ ವಿಶೇಷ ಏನಂದರೆ ಇಲ್ಲಿನ ರಸ್ತೆ ಎಷ್ಟು ನ್ಯಾರೋ ಆಗಿದೆ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ. ಪೆನುಕೊಂಡ ರಸ್ತೆಯು ವಿಜಯನಗರದ ಮುಖ್ಯವಾಗಿ 1560ರಿಂದ ಮತ್ತು 1592 ಬೃಹತ್ ಆದ ರಕ್ಷಣೆಯನ್ನು ಹೊಂದಿದ್ದು. ಮತ್ತು ಇತಿಹಾಸ, ಬೆಟ್ಟದ ಮೇಲೆ ಹೋಗೋದಕ್ಕೆ 400 ವರ್ಷದ ಹಳೆಯದಾದ ರೋಡಿದು. ಇದರಿಂದ ತುಂಬ ಕರ್ವಿದೆ. ನೀವು ಆರಾಮಾಗಿ ನಿಧಾನಕ್ಕೆ ಓಡಿಸ್ಕೊಂಡು ಬನ್ನಿ. ಇದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ಬರುತ್ತೆ. ಬೆಂಗಳೂರಿಂದ 140 ಕಿಲೋಮೀಟರ್ ಆಗುತ್ತೆ. ಪೆನುಕೊಂಡ ಕೋಟೆಯ ವೈಶಿಷ್ಟ್ಯಗಳು ಮತ್ತು ಇತಿಹಾಸ. ಐತಿಹಾಸದ ಪ್ರಾಮುಖ್ಯತೆ. ತಳಿಕೋಟೆ ಕದನದ ನಂತರ ವಿಜಯನಗರದ ರಾಜಧಾನಿ ಆಗಿದ್ದ ಪೆನುಕೋಟೆ ರಕ್ಷಣೆದ ಸೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿತ್ತು. ರಸ್ತೆಯ ವಿನ್ಯಾಸ. ಬೆಟ್ಟದ ಮೇಲಿರೋ ಕೋಟೆಯನ್ನು ತಲುಪಲು ನಿರ್ಮಾಣಿಸಿದ ಈ ರಸ್ತೆಯು ಹಿಂದೆ ರಾಜರ ಕಾಲದಲ್ಲಿ ಆನೆಗಳು ಮತ್ತು ಸೈನಿಕರು ಆ ಬೆಟ್ಟದ ಮೇಲೆ ತಲುಪಲಿ ಅಂತ ಈ ಥರ ರಸ್ತೆಯನ್ನು ಮಾಡಿದ್ದಾರೆ. ಈ ಮಾರ್ಗದಲ್ಲಿ ಹಳೆ ಕೋಟೆಗಳು, ಹಳೆ ಬಾಗಿಲುಗಳು ಮತ್ತು ಬಸವಣ್ಣನ ವಿಗ್ರಹ ಮತ್ತು ಗಗನ ಮಹಲ್ ಮತ್ತು ಕಾಳಿಕಾದೇವಿ, ಕಾಳಭೈರವ ಟೆಂಪಲ್ಲು ರಚನೆಗಳನ್ನು ಕಾಣಬಹುದು ನೀವು. You can see there. I will show you the secret place. ಸಖತ್ತಾಗಿದೆ. ಒಂಥರ ಕಾಡಲ್ಲಿ ನಿಂತ್ಕೊಳ್ಳೋದು ಆವೆಲ್ಲ ಇರಬೇಕು. ಟೆಂಪಲ್ ಒಳಗಡೆ ಟೆಂಪಲ್ ಇಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಒಳಗಡೆ ತೋರಿಸ್ತೀನಿ ನಿಮಗೆ. ಸೂಪರ್ ಆಗಿದೆ ಒಳಗಡೆ. ಒಂದ್ಸಲಿ ಒಳಗಡೆ ಬನ್ನಿ ತೋರಿಸ್ತೀನಿ. ಪೆನುಕೊಂಡ ಫೋರ್ಟ್ ಎಲ್ಲ ಆವಾಗ ಫೈಟಿಂಗ್ ಆಡಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಬಂದು ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ. ಎಲ್ಲ ಟೆಂಪಲ್ ಎಲ್ಲ ಇದೆ ಒಳಗಡೆ. ಟೆಂಪಲ್ ಇದೆ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ. ಟೆಂಪಲ್ ಇದೆ, ಯಾವುದೋ ಗುಡಿ ಇದೆ. ಬನ್ನಿ ಈ ಕಡೆ. ನಮಗೆ ಒಂಥರ ಅಷ್ಟು ಬಿಸಿಲಿದ್ರು ತಣ್ಣಗೆ ತರ ಅನಿಸ್ತಾ ಇದೆ ಅಲ್ಲ. ಕಲ್ಲನ್ನು ಒಂಥರ ತಣ್ಣಗೆ, ಕಲ್ಲು ಫುಲ್ಲು ಕಲ್ಲಲ್ಲಿ ಕಟ್ಟಿರೋದು ನೋಡಿ. ಇಲ್ಲೇನೋ ಕೆತ್ತನೆ ಮಾಡಿದ್ದಾರೆ, ತೋರಿಸ್ತೀನಿ ನೋಡಿ ಬನ್ನಿ. ಒಬ್ರು ಯಾರೋ ಏನಿರ್ಬೋದು, ಇದು ಒಂದು ಲೇಡಿ ಏನೋ ಇಟ್ಕೊಂಡಿರೋದು ಬೋ ಅಲ್ವಾ. ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಮಾಡಿದ್ದಾರೆ ನೋಡಿ. ಆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಮಾಡಿದ್ವಿ. ಎಲ್ಲ ಏನ್ಷಿಯಂಟ್ ಇವೆಲ್ಲ. ಮೇಲ್ ತೋರಿಸಿ. ಮೇಲ್ ನೋಡಿ ಹೆಂಗೆ ಬಂಡೆನ ಕುಣಿಸಿದ್ದಾರೆ. ಓ ಮೈ ಗಾಡ್, ಸ್ಟ್ರಕ್ಚರ್ ನೋಡಿ, ಸ್ಟಾರ್ ಟೈಪು ಸಖತ್ತಾಗಿದೆ ನೋಡಿ. ಯಾವುದೇ ರಾಜಧಾನಿ ಆಗಿದ್ರು, ಯಾವುದೇ ಆಳಿಕೆ ಆಗಿದ್ರು, ಯಾವಾಗ್ಲೂ ಕೂಡ ಆಂಜನೇಯದು ಫೋಟೋ ಇಡ್ತಾ ಇದ್ರು, ಇಲ್ಲ ಆಂಜನೇಯದು ಸ್ಪಾರ್ಕ ಮಾಡ್ತಾ ಇದ್ರು. ಕಲ್ಲಲ್ಲಿ ಆಂಜನೇಯನ ಕೆತ್ತಿದ್ದಾರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತ. ಆ ಆಳಿಕೆ ಮಾಡ್ತಾ ಮಾಡ್ತಾ ಇವರು ಫೈಟಿಂಗ್ ಆಡ್ತಾ ಆಡ್ತಾ ಎಲ್ಲ ಧ್ವಂಸ ಮಾಡಿಬಿಟ್ಟಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಸ್ಕಲ್ಪ್ಚರ್, ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಅವರು ಆಳ್ತಾ ಆಳ್ತಾ ಏನು ಮಾಡ್ತಾ ಇದ್ದಾರೆ, ಸುಮಾರು ವರ್ಷದಿಂದ ಮೇಂಟೈನ್ ಮಾಡ್ದಿರಾ ಹೊಡೆದಾಡಿ ಕಿತ್ತಾಡಿ ಈ ಕಲ್ಲುಗಳು ನೀವು ನೋಡ್ಬೋದು ಎಲ್ಲ ಬಿದ್ದೋಗ್ಬಿಟ್ಟಿದೆ. ಆದರೆ ತುಂಬ ಚೆನ್ನಾಗಿದೆ. ಇಲ್ಲೊಂದು ಜಾಗ ಇದೆ, ತೋರಿಸ್ತೀನಿ ಯಾವ ಥರ ಅಂತ.
ನೋಡ್ಬೋದು. ತುಂಬ ವಾರ ಆಗಿದೆ ಅನಿಸುತ್ತೆ ನನಗೇನು, ತುಂಬ ಅಲ್ವಾ, ಆಗಿದೆ. ಎಲ್ಲ ಡಿಸ್ಟ್ರಾಯ್ ಆಗ್ಬಿಟ್ಟಿದೆ ಪ್ಲೇಸು. ಅದು ತುಂಬ ಚೆನ್ನಾಗಿದೆ ಪ್ಲೇಸು, ಮಸ್ಟ್ ವಿಸಿಟ್. ಜನ ನನ್ನ ಪ್ರಕಾರ ಜನ ಕಮ್ಮಿನೇ, ಜಾಸ್ತಿ ಜನ ಬರಲ್ಲ ಅನ್ಸುತ್ತೆ ಮಳೆಗಾಲದಲ್ಲಿ. ಸೊ ಕೋಟೆಯಿಂದ ಹಿಂಗೆ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಪಾರ್ಕ್ ಕಾಣಿಸುತ್ತೆ. ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ, ಯಾರು ಮೇಂಟೆನೆನ್ಸ್ ಅಷ್ಟೇನಿಲ್ಲ ಅಲ್ಲಿ. ಪಾರ್ಕಿಂಗ್ ಫೀಸ್ ಅಂತ 20 ರೂಪಾಯಿ ತೊಗೊತಾರೆ, ಬಟ್ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಕೋಟೆ ಅಲ್ಲ ಅದು, ಇದು ಒಂಥರ ಕಾಡು, ಬೆಟ್ಟ ಕಾಡು ನೋಡೋಣ ಅಂತ ಬಂದಿದ್ದೀರಿ. ಏನಾದರೂ ಸಿಗ್ಬೋದಾ? ಏನ್ಸೆಂಟು ಟೆಂಪಲ್ಲು ಗೋಪುರ ಏನಾದರೂ ಸಿಗ್ಬೋದು. ನಮ್ಗೇನು ಗೊತ್ತಾ, ಈ ಥರ ಗೋಪುರ ಅಂತದ್ದು ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಇಷ್ಟ. ಹಳೆ ಕಾಲಕ್ಕೆ ಹೋಗೋಕ್ಕೆ ಇಷ್ಟ. ಈ ಜನ್ರೇಷನ್ ನಮ್ಗೆ ಇರೋಕ್ಕೆ ಇಷ್ಟ ಇಲ್ಲ. BCಸು ಆ ಥರ ಕಾಲದಲ್ಲಿ ನಮ್ಗೆ ಹೋದ್ರೆ ಅದೇನೋ ಒಂಥರ ನಮಗೆ ಆ ವಾರ್ ಹೆಂಗಾಗಿತ್ತು ಆಗ ಹೆಂಗಿರ್ತಾ ಇದ್ರು ರಿಯಲ್ ಆಗಿ ನೋಡ್ಬೇಕಂತ ಇಷ್ಟ. ಅರುಣ್ ಹೇಳ್ದಂಗೆ ಟ್ರೈನ್ ಟೈಮಲ್ಲಿ ಅಂತ ಸಿಕ್ಕಿದ್ರೆ ನಾವು ವಾಪಸ್ ಹೊಟ್ಟೋಗ್ತೀರಿ. ತುಂಬ ಚೆನ್ನಾಗಿದೆ ಪ್ಲೇಸ್ ನೋಡಿ. ಏನ್ರಿ ವ್ಯೂ, ಬಾಬಾ ಸಕ್ಕತ್ತಾಗಿದೆ. ವೆಲ್ಕಮ್ ಟು ಪೆನಕುಂಟ ಫೋರ್ಟ್. ಮೈ ಗಾಡ್, ಗ್ರೇಸ್ ಮ್ಯಾನ್. ಈ ತರ ಅದ್ಭುತವಾದ ವ್ಯೂ, ಸೀರಿಯಸ್ಲಿ ಲುಕ್ ಎಟ್ ದಿಸ್. ಫುಲ್ ಸಿಟಿ ಕಾಣಿಸ್ತಾ ಇದೆ, ರೋಡ್ ನೋಡ್ಬೋದು, ಬೆಟ್ಟಗಳು ನೋಡ್ಬೋದು. ಆಂಧ್ರ ಪ್ರದೇಶ ತುಂಬಾ ಚೆನ್ನಾಗಿದೆ, ಆದ್ರೆ ಬಿಸಿಲು ಜಾಸ್ತಿ. ಮೇಲ್ ತೋರಿಸ್ತೀನಿ ನಿಮಗೆ, ಬರೀ ನನ್ನ ಜೊತೆ ನೋಡ್ಬೋದು ನೀವು. ಎಷ್ಟು ಸಖತ್ತಾಗಿದೆ, ವಾವ್. ರೇರ್ ಇಂಥ ಪ್ಲೇಸಸ್ ಸಿಗೋದು, ಆಂಧ್ರಾಗೆ ಬಂದರೆ ಸಿಗುತ್ತೆ ನಿಮಗೆ. ಎಲ್ಲ ಕೋಟೆನೇ, ಆಲ್ಮೋಸ್ಟ್ ಎಲ್ಲ ಕೋಟೆನೇ ಇದೆ ನೋಡಿ. ಆಗ ಸೈನಿಕರು ಬರಬೇಡ್ದು ಅಂತ ಎಷ್ಟು ಹೈಟಲ್ಲಿ ಕಟ್ಟಿದ್ದಾರೆ. ಯಾಕೆ ತೋರಿಸ್ತೀನಿ ನೋಡಿ. ಈ ಕಲ್ಗಳು ಪ್ಯಾಟ್ರನ್ ನೋಡ್ತಾ ಇದ್ದೀರಾ ನೋಡಿ, ಅಲ್ಲೊಂದು ಕಲ್ಗಳ ಪ್ಯಾಟ್ರನ್ ಯಾವ ಥರ ಇದೆ. ಎಲ್ಲ ಕಟ್ಟಿರೋದು ಸೈನಿಕರು ಬರಬೇಡ್ದು, ಅಟ್ಯಾಕ್ ಮಾಡಬೇಡ್ದು ಈ ಕಿಂಗ್ಡಮ್ನ ಅಂತ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ಈ ಥರ ಸೈನಿಕರು ಬರಬೇಡ್ದು, ಅಟ್ಯಾಕ್ ಮಾಡಬೇಡ್ದು, ಆ ಥರ ಮೈಂಡಲ್ಲಿ ಇಟ್ಕೊಂಡು ಇವರು ಇದನ್ನು ಮಾಡಿದ್ದಾರೆ. ವಿಜಯನಗರ ಅವರು ಆಳ್ಕೆ ಮಾಡಿದ್ರಂತೆ ಸ್ವಲ್ಪ ದಿನ, ಆಮೇಲೆ ಬಿಟ್ಬಿಟ್ಟಿದ್ದಾರೆ ನೋಡಿ. ಹಿಸ್ಟ್ರಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಕ್ಲಾಸಲ್ಲೆಲ್ಲ ನಮ್ಗೆ ಕಳಿಸ್ತಾರಲ್ವಾ ಪಾಠದಲ್ಲೆಲ್ಲ, ಯಾಕಪ್ಪ ಹಿಸ್ಟ್ರಿನ ಓದಬೇಕು ಅನ್ನೋದು. ಆಗ ಯಾವ ಥರ ನಡೀತು, ಯಾಕಂದರೆ ಸಪ್ಲೈಸ್ ಇರಲಿಲ್ಲ ಅವ್ರ ಹತ್ರ. ದೈತ್ಯ ಆಗಿದ್ರು, ಶಕ್ತಿ ಆಗಿದ್ರು, ಗನ್ ಇರಲಿಲ್ಲ, ಕತ್ತಿ. ಸುಮಾರು ಜನ ಹೊಡೆದಾಡಬೇಕು, ಆ ಕಿಂಗ್ಡಮ್ನ ಹೆಂಗೆ ಕಟ್ಟಬೇಕು, ಯಾರು ಬರ್ದಿರಂಗೆ ಡಿಸ್ಟ್ರಾಯ್ ಮಾಡಬೇಕು. ಆ ತಲೆ ಇತ್ತಲ್ಲ ನೋಡ್ರಿ, ಅದೇನು ಟೆಕ್ನಾಲಜಿ ಮುಂದೆ ಯಾವುದು. ಇವಾಗಿರೋ ಟೆಕ್ನಾಲಜಿ ಏನೇನೂ ಅಲ್ಲ. ನಾನು ಹೇಳೋದು ನೋಡಿದ್ರೆ ಈಗಿರೋದು ಏನೂ ಅಲ್ಲ ಟೆಕ್ನಾಲಜಿ. ಕಾಲದಲ್ಲೆಲ್ಲ ಬರಬೇಡ್ದು ಸೈನಿಕರು, ಅಟ್ಯಾಕ್ ಮಾಡಬೇಡ್ದು ಅವ್ರ ಕಿಂಗ್ಡಮ್ನ ಅಂತ ಈ ತರ ಸ್ಟ್ರಕ್ಚರ್ ಕಟ್ಟಿದ್ದಾರೆ. ಕಲ್ಲೆಲ್ಲ ಇಟ್ಟಿದ್ದಾರೆ ನೋಡಿ. ಇವೆಲ್ಲ ಏನೋ ಹಂಗೆ ಆಗಿರೋದಲ್ಲ, ಬಂಡೆನ ಕೊರ್ದಿರೋದು ನೋಡಿ. ಆ ಕಾಲದಲ್ಲೆಲ್ಲ ಕಲ್ಲನ್ನ ಇಟ್ಟಿರೋದು ಆ ಥರ. ಎಷ್ಟು ಚೆನ್ನಾಗಿದೆ ಪ್ಯಾಟ್ರನು ನೋಡಿ. ವ್ಯೂ ಯಾವ ಥರ ಇದೆ ನಿಮಗೆ ವ್ಯೂ. ಅಲ್ಲೆಲ್ಲ ವಿಂಡ್ ಮಿಲ್ಲು. ಇಡೀ ಪೆನಕುಂಡ ಫೋರ್ಟು ಏನಿದೆ ನಿಮಗೆ ಪೂರ್ತಿಯಾಗಿ ಕಾಣಿಸುತ್ತೆ ಈ ಕಡೆಯಿಂದ ನೋಡಿದ್ರೆ ನೀವು. ಬನ್ನಿ ಹಂಗೆ. ದಿಸ್ ಈಸ್ ದ ಪೆನಕುಂಡ ಫೋರ್ಟ್. ಕಮ್ ಆನ್, ಲುಕ್ ಎಟ್ ದಿಸ್. ಒಂದು ಒಳ್ಳೆ ಟೈಮ್ ವಿಸಿಟ್ ಮಾಡೋದಕ್ಕೆ ಅಕ್ಟೋಬರಿಂದ ಸೆಪ್ಟೆಂಬರ್ವರೆಗೂ ಕೋಟೆಯನ್ನು ವೀಕ್ಷಿಸಲು ಸೂಕ್ತವಾಗಿದೆ. ಆಕರ್ಷಣೆಯ ವಿಶೇಷ ಏನಂದರೆ ಸೂರ್ಯೋದಯ ಒಂದು ಸ್ಪಾಟ್ ಆಗಿದೆ. ಫುಲ್ಲು ಸುತ್ತ ಕೋಟೆನೆ. ಇವಾಗ ಚೆನ್ನಾಗಿ ಕಾಣಿಸ್ತದೆ, ಮೇಲ್ ನಿಂತ್ಕೊಂಡು ನೋಡಿದ್ರೆ ಆ ಕೋಟೆ ಅಷ್ಟು ಚೆನ್ನಾಗಿ ಕಾಣಿಸೋದು. ನಾವು ಅಲ್ಲಿದ್ರಿ ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಿ. ಇನ್ನು ಮುಂದೆ ಒಂದು ಕಲ್ಯಾಣಿ ಇದೆ, ಮತ್ತೆ ಕೆಲವೊಂದು ಟೆಂಪಲ್ ಇದೆ, ಇನ್ನು ಎಕ್ಸ್ಪ್ಲೋರ್ ಮಾಡೋ ಜಾಗ ಇದೆ. ಬಂದರೆ ನೀವು 2 ಅವರ್ 3 ಅವರ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ವ್ಯೂ ನೋಡಿಕೊಂಡೆ ನೀವು ಒಂದು ಅರ್ಧ ಗಂಟೆ ಕುತ್ಕೊಂಡ್ಬಿಡ್ತೀರಿ, ಯಾಕಂದರೆ ಅಷ್ಟು ಪ್ರೆಸೆನ್ಸ್ ನೇಚರು. ಮದರ್ ನೇಚರ್ ಮುಂದೆ ಯಾವುದೂ ಇಲ್ಲ. ಹೋಗ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತೋರಿಸ್ತೀನಿ ನಿಮಗೆ, ಝೂಮ್ ಮಾಡಿ ತೋರಿಸ್ತೀನಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಟ್ರೈನು. ಎಷ್ಟು ಉದ್ದ ಇದೆ ಟ್ರೈನು. ಅಯ್ಯೋ. ಸೊ ನಾವು ಸರ್ವೈವ್ ಆಗಕ್ಕೆ ಆಗ್ತಾ ಇತ್ತಾ ಆ ಟೈಮಲ್ಲಿ? ಚಾನ್ಸ್ ಇಲ್ಲ. ಆಗಿನ ಕಾಲದಲ್ಲಿ ನಾವು ಹುಟ್ಟಿ ಆ ಸರೌಂಡಿಂಗ್ ಅಲ್ಲಿ ಬೆಳೆದಿದ್ರೆ ಮೇ ಬಿ, ಬಟ್ ಚಾನ್ಸಸ್ ತುಂಬಾ ಲೋ ಇರ್ತಾ ಇತ್ತು. ತುಂಬಾ ಲೋ ಇದೆ.
ಮತ್ತೆ ಆವಾಗಿನ ಕಾಲದಲ್ಲಿ ಏನು ಅಷ್ಟು ನಿಮ್ಗೆ ಅಶ್ಯೂರೆನ್ಸ್ ಏಂತ್ರಲ್ಲೂ ಇರ್ಲಿಲ್ಲ. ಹೌದು, ಯಾರು ಯಾವಾಗ 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 ಚುಚ್ತಾರೋ ಎಲ್ಲಿ ಸಾಯಿಸ್ತಾರೋ ಆ ಭಯ ಇತ್ತು. ನೀವು ಸಾವಲ್ಲಿ ನೀವು ಯಾರು ಆಗಿದ್ದಿದ್ರೆ ರಾಜವಂಶದಲ್ಲಿ ಏನಾದ್ರು ಆಗಿದ್ರೆ ಆಗ್ತಾ ಇರ್ಲಿಲ್ಲ, ಎಲ್ಲ ಓಡ್ ಸಾಯಿಸ್ಬಿಟ್ಟು ಸಾಯಿಸ್ಬಿಟ್ಟಿರೋ ವಂಶನೇ ನಿರ್ವಂಶ ವಂಶನೇ. ಇವಾಗ ಹಿಂಗ್ ಮಾಡಿದಾರಲ್ಲ ಅದೇ ತರ ಮಾಡ್ರಿ. ಅವಾಗೆಲ್ಲ ರಾಜರು ಇಲ್ಲಿ ಬರ್ತಾ ಇದ್ರು. ಈಗ ನೋಡಿ ಒಳ್ಳೆ ಬರೋ ಮೂವಿ ಆಗ್ಬಿಟ್ಟಿದೆ. ಬಟ್ ಅವಾಗಿರ್ಬೇಕಾದ್ರೆ ನೇಚರು ಅವರು ಬಂದು ಇಲ್ಲೆಲ್ಲ ಒಂಥರ ಸರ್ವೆ ತರ ಮಾಡಿ ಜನ ಎಲ್ಲ ಕೂಡ್ತಾ ಇದ್ರು. ಆ ಊಟ ತಗೊಂಬಂದು ತಿನ್ನೋದಾಗಿರ್ಲಿ, ಆ ರಾಜ್ಯದ ಬಗ್ಗೆ ಮಾತಾಡೋದಾಗಿರ್ಲಿ, ಏನೋ ಒಂದು ಆ ಸೈನಿಕರು ಬರ್ತಾ ಇದಾರೆ ಇಲ್ಲಿಂದ ಅಲ್ಲಿ ಹೋಗಿ ಈ ಪಿ ತರ ಓದ್ತಾರೆ ನೋಡಿ, ಜೋರಾಗಿ ಓದೋದು, ಯಾರೋ ಬರ್ತಾ ಇದಾರೆ ನಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ, ಆ ತರ ಎಲ್ಲ ನಡೆದಿರೋ ಪ್ಲೇಸ್ಗಳು ಇವೆಲ್ಲ. ಈ ಪ್ರೂಫ್ಗಳು ಇಲ್ಲೇ ಇದೆ ನೋಡಿ, ಕಳ್ಳು ಬಂಡೆಗಳು ಎಲ್ಲ ಕೊಡ್ತಿರೋದು. ಇಲ್ಲೇನೇನೋ ನಡೆದಿದೆ ಆಕ್ಟಿವಿಟೀಸು, ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಬೇಜಾರಾಗೋ ಒಂದು ವಿಷಯ ಏನಂದ್ರೆ, ನೋಡಿದ್ರೆ ಇಂಥ ಕಡೆ ಬಂದು ಹಿಂಗಾಗ್ತಾರೆ. ದಯವಿಟ್ಟು ಮಾಡಕ್ ಹೋಗ್ಬೇಡಿ ಯಾರನ್ನು. ಕಸ, ಇಂಥ ಫೋಟೋ, ಹಳೆ ಕಾಲದ್ದು ತುಂಬಾ ಇಷ್ಟ ಇರುತ್ತೆ, ಈ ತರ ಬಿಸಾಕೋದೆಲ್ಲ ಮಾಡಕ್ ಹೋಗ್ಬೇಡಿ ಪ್ಲೀಸ್. ದಯವಿಟ್ಟು ಯಾವ ಪ್ಲೇಸಿಗೆ ಹೋದ್ರು ನೀವು ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡು. ಸೊ ಇವಾಗ ಪೆನುಕೊಂಡ ಫೋರ್ಟ್ ಮುಗಿಸ್ಕೊಂಡು ಕಲ್ಯಾಣಿ ಹತ್ರ ಹೋಗ್ತಾ ಇದೀರಿ. ನೋಡೋಣ ಅದು ಯಾವ ತರ ಇರುತ್ತೆ ಪ್ಲೇಸು, ಬನ್ನಿ. ಇದು ನೋಡಿ, ಇದು ಪೆನುಕೊಂಡ ಬ್ಯಾಕ್ ಎಂಟ್ರೆನ್ಸು. ಈ ಕಡೆಯಿಂದ ಈ ಸೈನಿಕರಾಗ್ಲಿ ಅವರೆಲ್ಲ ಬರ್ತಾ ಇದ್ದಿದ್ದ ಜಾಗ, ಈಗ ಫೈಟಿಂಗ್ ಆಡ್ಬೇಕಾದ್ರೆ ಅಂತ ಜಾಗ ನೋಡಿ. ಎಷ್ಟು ದೊಡ್ಡ ಕೋಟೆ ನೋಡಿ, ಶಿಲೆ ಯಾವ ತರ ಇರ್ಬೋದು, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಆ ಟೈಮಲ್ಲಿ. ನೋಡ್ಬೋದು ನೀವು ಶಿಲೆನ, ಸಖತ್ತಾಗಿದೆ. ಇದು ಕೆಳಗಡೆ ಎಲ್ಲಿಗೆ ಹೋಗುತ್ತೆ ನನಗೂ ಗೊತ್ತಿಲ್ಲ, ಯಾವುದೋ ಟೆಂಪಲ್ ಇರ್ಬೇಕೇನೋ. ತಿರ್ಗಿಸಿದ್ರೆ ನಿಮಗೆ ಆ ಪಿಲ್ಲರ್ ಕಟ್ಟಿರೋದು ನೋಡಿ, ಎಷ್ಟು ಹಳೆ ಕಾಲದ್ದು, ಎಷ್ಟು ಚೆನ್ನಾಗಿದೆ. ಸೊ ಇವಾಗ ನಾವು ಕೆಳಗಡೆ ಒಂದು ನದಿ ಇದೆ, ಅದನ್ನ ಎಕ್ಸ್ಪ್ಲೋರ್ ಮಾಡೋಣ. ಯಾಕಂದ್ರೆ ಅಲ್ಲಿ ದೇವರು ಇವ್ರೇನಾದ್ರೂ ಸ್ನಾನ ಮಾಡ್ತಾ ಇದ್ರ, ಹಳೆ ಕಾಲದಲ್ಲಿ ಏನಾದ್ರೂ ಸ್ನಾನ ಮಾಡ್ತಾ ಇದ್ರ. ಫುಲ್ಲು ಕಾಡು ಒಳಗಡೆ ನದಿ ಇದೆ. ರೋಡು ಇದೆ ಓಡಾಡಕ್ಕೆ, ಆಗಿನ ಕಾಲದಲ್ಲಿ ಮಾಡಿರೋ ರೋಡ್ಗಳು ಇವೆಲ್ಲ ನೋಡ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿದೆ ಆಗಿನ ಕಾಲದಲ್ಲಿ ಮಾಡಿರೋ ರೋಡ್ಗಳಿವೆಲ್ಲ. ನೋಡಿ ಎಲ್ಲಿ ನೋಡಿದ್ರು ವಿಶೇಷ. ನಮ್ಮ ಬಾಸು ಹನುಮಾನು ಎಲ್ಲಿ ನೋಡಿದ್ರು ಸಿಗ್ತಾರೆ ನಿಮಗೆ. ಆಗೊಂದು ಶಕ್ತಿ, ಹನುಮಾನು ಇದ್ರೆ ಒಂದು ಶಕ್ತಿ. ಎಷ್ಟು ಅದ್ಭುತವಾಗಿದೆ ನೋಡಿ, ಹನುಮಾನ್ ಕಾರ್ವಿಂಗು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಸೀತಾರಾಮ್. ನೋಡಿ ಎಷ್ಟು ಚೆನ್ನಾಗಿದೆ, ವಾವ್. ಪ್ಲೇಸು ತುಂಬ ಚೆನ್ನಾಗಿದೆ. ಲೇಕ್ ಇದೆ ನೋಡಿ, ನಾನು ಅನ್ಕೊಂಡೆ, ಬಟ್ ನಿಜವಾಗ್ಲೂ ಲೇಕ್ ಇದೆ. ಅವರು ಅಲ್ಲಿ ಆಗ ಸೈನಿಕರಾಗ್ಲಿ ನೀರು ಕುಡಿಯೋದಾಗಿರ್ಲಿ, ಪ್ರಾಣಿಗಳು ನೀರು ಕುಡಿಯೋದಾಗಿರ್ಲಿ, ಇಲ್ಲ ಅಂದರೆ ರಾಜರು ಬರೆಯೋದಾಗಿರಲಿ, ಏನೋ ಒಂದು ಇವೆಂಟ್ ಇಟ್ಕೊತಾ ಇದ್ರು ಆ ಟೈಮಲ್ಲಿ. ಅಂಥ ಪ್ಲೇಸು, ಸೀಕ್ರೆಟ್ ಪ್ಲೇಸಿಗೆ ಬಂದಿದ್ದೀರಿ ನಾವು. ಒಂಥರ ಏನ್ಷೆಂಟ್ ಪ್ಲೇಸ್ ಇದು. ಹಿಂದೇನು ತುಂಬ ಚೆನ್ನಾಗಿದೆ. ಈ ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ. ಏನು ವ್ಯೂ ಗುರು, ನಿಜವಾಗ್ಲೂ ಹೆವೆನ್ ಇದ್ದಂಗಿದೆ ಪ್ಲೇಸು. ಹಂಪಿಲಿ ನೀವ್ ನೋಡಿದ್ರೆ ಹೆಂಗಿದ್ಯೋ ಅದು ಟ್ರೇಡಿಂಗ್ದು ಶಾಪ್ಗಳ ತರ ಇಟ್ಟಿದ್ರು ಗೊತ್ತಾ, ಅಲ್ಲಿ ಹಾಕ್ಬಿಟ್ಟು ಹಂಪಿಲು ಅದೇ ತರ. ಈ ವಜ್ರ ಎಲ್ಲ ಮಾರ್ತಾ ಇದ್ರಲ್ಲ ಆ ತರ, ಆ ಟೈಮ್ ಹೋಗ್ತಾ ಇದ್ದೀನಿ. ಆ ಟೈಮಲ್ಲಿ ಅವಾಗ ಹಂಪಿಲ್ ಹೆಂಗಿದೆ ಸೇಮ್ ಹಂಗೇನೆ ಇಲ್ಲೂ ಇದೆ ನೋಡಿ. ಅಲ್ಲ ಅಲ್ಲೇ ನೋಡಿದ್ವಲ್ಲ ನೋಡಿ, ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಎಲ್ಲಿಗೆ ಸ್ಟಾಪ್ ಮಾಡಿದ್ರು? ಇಷ್ಟೇ ಸ್ಟಾಪ್. ಮುಂದೆ ಇದ್ರೆ ಹೋಗೋಣ, ಮುಂದೆ ನಾವು ಜಾಗ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ನೀರು, ಯಾಕಂದ್ರೆ ಯಾರು ಅಲ್ಲಿ ಹೋಗಕ್ ಆಗೋದಿಲ್ಲ. ಹೋಗ್ಬೋದು, ನೀವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಇದು ಒಂಥರ ಟ್ರೆಕ್ಕಿಂಗ್, ಬಟ್ ವೇ ಮಾಡಿದ್ದಾರೆ. ವೇ ಇಲ್ದಿರೋದು ಟ್ರೆಕ್ಕಿಂಗ್ ಅಂತಾರೆ. ವ್ಯೂ ತುಂಬಾ ಚೆನ್ನಾಗಿದೆ ನೋಡಿ, ತೋರಿಸ್ತೀನಿ ನಿಮ್ಗೆ. ಇಷ್ಟು ಚೆನ್ನಾಗಿದೆ ವ್ಯೂ ನೋಡಿ. ಅವರು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಇಂಥ ಕಡೆ, ಎಷ್ಟು ಅದ್ಭುತವಾಗಿತ್ತು. ಅವ್ರಿಗೆ ಸ್ನಾನ ಮಾಡ್ತಾ ಇದ್ರು, ನೀರು ಕುಡಿತಾ ಇದ್ರು. ವಾವ್, ಬ್ಯೂಟಿಫುಲ್ ಪ್ಲೇಸಸ್ ಮ್ಯಾನ್. ಅದಕ್ಕೆ ನಮ್ಮ ಇಂಡಿಯಾ ಕಲ್ಚರಲ್ಲಿ ತುಂಬ ಬ್ಯೂಟಿಫುಲ್ಲು. ಆ ಸಿಟೀಸ್ ಆಗಿರಲಿ, ಆ ಏನ್ಷೆಂಟ್ ಆ ಥರದ್ದೆಲ್ಲ. ಯಾರೋ ಮಾರ್ಕ್ ಹಾಕಿದ್ದಾರೆ ದೇವಿ ಕಾಳಮ್ಮ ಟೆಂಪಲ್ಗೆ. ಹೋಗೋಣ ಬನ್ನಿ, ಬೆಟ್ಟ ಹತ್ತಬೇಕು. ಫುಲ್ಲು ಕ್ರೂಷಲ್ ಆಗಿದೆ. ಕಾಡೊಳಗಡೆ ಹುಳಿ, ಚೀತಾ, ನನಗೆ ಗೊತ್ತಿಲ್ಲ, ಇದ್ರೂ ಇರ್ಬೋದು. ಎಲ್ಲ ಕಾರ್ ಮಾಡಿದ್ದಾರೆ. ಹಿಂಗೆ ಮಾಡಿದ್ದಾರೆ ಅಂದರೆ ಇರಲ್ಲ, ಇಲ್ಲ ಅಂದರೆ ಯಾರನ್ನೂ ಬಿಡೋದಿಲ್ಲ ಜಂಗಲ್ ಅಂದರೆ. ಇದೊಂಥರ ಕೋಟೆ. ಜಂಗಲ್ ಅನ್ನೋದ್ಕಿಂತ ನೋಡಿ ಇಲ್ಲಿ ಹಾಕಿದ್ದಾರೆ. ಇಲ್ಲಿಂದ ಹಿಂಗೆ ಹೋಗ್ಬೇಕು. ಜಾಗ ತುಂಬ ಚೆನ್ನಾಗಿದೆ. ವ್ಯೂ ಇಲ್ಲಿಂದ ನೋಡ್ಬೋದು ನೀವು.
ಇಲ್ಲಿಂದ ಒಳಗಡೆ ವ್ಯೂ ಪಾಯಿಂಟ್ ನೋಡ್ಬೇಕು ನಾವು ಹೆಂಗಿರುತ್ತಂತ. ಇಲ್ಲಿಂದ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಮೋಡ ಎಲ್ಲ ಅಲ್ಲಿಂದ ಬಂದಿದ್ದು, ಕೋಟೆ ಈ ಕಡೆ ಇರೋದು. ದಾರಿ ಆ ಕಡೆ ಹೋಗೋದು ನೋಡಿ. ಅದೇ ದೇವಸ್ಥಾನ, ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ. ನೋಡಿ ದೇವಸ್ಥಾನ ಕಾಣಿಸ್ತಾ ಇದೆ. ಒಂದು ಹಿಂದೆ ಯಾವ ಥರ ಇದೆ ಅಂತ, ಫುಲ್ಲು ಸರೌಂಡಿಂಗು ನಿಮ್ಗೆ ಈ ಥರ ನೇಚರ್ ಬರುತ್ತೆ. ಮೇಲೆ ಟೆಂಪಲ್, ದೇವಿ ಟೆಂಪಲ್, ಕಾಳಿಕಾಂಬ ಟೆಂಪಲ್. ಇಲ್ಲಿ ಒಂದು ಶಿವಾದೊಂದು ಕಲ್ಚರ್ ಇದು ಮಾಡಿದ್ದಾರೆ. ಇಲ್ಲಿಂದ ಬನ್ನಿ, ದೇವರಿಗೆ ಪೂಜೆ ಮಾಡಿದ್ದಾರೆ. ಒಳಗಡೆ ನೋಡ್ಬೋದು, ಈ ತರ ಬೆಟ್ಟ ಒಳಗಡೆ ದೇವಸ್ಥಾನ ನೋಡ್ಬೋದು. ಒಳಗಡೆ ದೇವಸ್ಥಾನ ನೋಡಿ, ಒಳಗಡೆ ಹೋಗ್ತಾ ಇದ್ದೀನಿ. ದೇವಿ ಟೆಂಪಲ್ ಹಿಂಗೆ ಬರಬೇಕು, ಸ್ಕ್ರಾಲ್ ಮಾಡ್ಕೊಂಡು ಬರಬೇಕು. ಯಾವ ತರ ಇದೆ ನೋಡಿ, ಲೈಟ್ ಆನ್ ಮಾಡು. ಚೆನ್ನಾಗಿದೆ. ಈ ತರ ದೇವರು ಒಳಗಡೆ ಇದ್ದಾರೆ, ನಮಸ್ಕಾರ ಆಡ್ಕೊಂಡು. ಗುಹೆ ಒಳಗಡೆ ಮಾಡಿರೋದು ಈ ತರ, ತುಂಬಾ ಚೆನ್ನಾಗಿದೆ. ಅದಕ್ಕೆ ಇಂಥ ಪ್ಲೇಸ್ಗಳಿಗೆಲ್ಲ ಬರಬೇಕು ಅನ್ನೋದು. ಸಖತ್ತಾಗಿದೆ. ಚಿಕ್ಕ ಗುಹೆ, ಉಸಿರಾಡೋದು ತೊಂದರೆ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಒಂದ್ಸಲಿ ಬರ್ಲೇಬೇಕು, ಎಕ್ಸ್ಪೀರಿಯನ್ಸ್ ಮಾಡಿ. ಅಲ್ಲೊಂದು ಹೋಲ್ ಇದೆ ಅಲ್ಲಿಂದ ಕಾಣಿಸ್ಬೋದೇನು, ಅಲ್ಲಿಂದ ಬೆಳಕು ಬರ್ತಾ ಇದೆ. ಇಲ್ಲ ಅಂದ್ರೆ ಕಾಣಿಸ್ತಾ ಇರ್ಲಿಲ್ಲ. ಸುತ್ತ ಬೆಟ್ಟ ಎಲ್ಲ ಫೋರ್ಟ್ ತರ ಕಟ್ಬಿಟ್ಟಿದ್ದಾರೆ. ಬಟ್ ಬಂದಿದೆ ಅದು ಯಾವ್ದು ಗೊತ್ತಿಲ್ಲ, ಅಲ್ಲಿ ಬಿಡಲ್ಲ ಅನ್ಸುತ್ತೆ ಮೇ ಬಿ. ಅರುಣ್, ಅದು ಏನು ನೋಡ್ತಾ ಇದ್ದೀರೋ ನೀವು, ಅದು ಜೇಲ್. ಅದು ಎಷ್ಟು ಹೈಟಲ್ಲಿ ಜೇಲ್ ಮಾಡಿದ್ದಾರೆ ಅಂದರೆ, ಯಾರು ಹೋಗೋಕ್ಕಾಗಬೇಡ್ದು. ಆ ವ್ಯಕ್ತಿ ಯಾರು ಕೂಡ ಹಾಕಿರ್ತಾರೆ ಅವರು ಆಚೆ ಬರೋಕ್ಕಾಗಬೇಡ್ದು, ಆ ರೀತಿ ಮಾಡಿದ್ದಾರೆ. ಯಪ್ಪ, ಎಷ್ಟು ಸಖತ್ತಾಗಿದೆ ಅಂದರೆ ನೋಡೋದಕ್ಕೆ. ಮಾಡ್ತಾ ಇದ್ದಿದ್ದು ಎಷ್ಟಣ್ಣ ಕೆಜಿ ಗೋಲ್ಡು? 300 ರೂಪಾಯಿ. 100 ರೂಪಾಯಿ ಅಣ್ಣ. ಅವಾಗ ರೂಪಾಯಿ ಎಲ್ಲ ಇದ್ದಿದ್ದು. ಕೆಜಿ ಅಕ್ಕಿ ಬೇಕು 300 ರೂಪಾಯಿ. 10 ಕೆಜಿ ಅಕ್ಕಿ, 10 ಕೆಜಿ ಬತ್ತಿ ಕೊಟ್ರೆ 300 ರೂಪಾಯಿ ಇರ್ಲಿಲ್ಲ ಆಗ ಹಂಪಿದು. ಇದು ಏನು ಜಾಗ ಮಾಡಿದಾರೋ, ಆಗ ಚಿನ್ನ ವಜ್ರ ಎಲ್ಲ ತೊಗೊಂಡೋಗ್ತಾ ಇದ್ರು ರಾಜರಿಗೆ ಏನಾದರೂ ಗಿಫ್ಟ್ ಕೊಡೋದಕ್ಕೆ, ಏನಾದರೂ ಹೊಸದು ತೋರಿಸೋದಕ್ಕೆ ಈ ಮಾರ್ಗದಿಂದ ಬೆಟ್ಟದ ಮೇಲೆ ಟೆಂಪಲ್ಗೆ ಹೋಗ್ತಾ ಇದ್ರು. ಬಟ್ ಎಲ್ಲ ಪಾಕಿ ಹಾಕ್ಬಿಟ್ಟಿದೆ. ಬಟ್ ಆದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿದೆ. ಮೇ ಬಿ ಟ್ರೇಡಿಂಗ್ ಮಾಡ್ತಾ ಇರೋರು ಕಲ್ಯಾಣಿಯಿಂದ ನೀರು ತಗೊಂಡ್ಬರೋದು ವಗರ ಏನೇನು ಇರ್ತವೆ. ಅದು ಸುಮ್ಮನೆ ಟೈಮ್ ಲ್ಯಾಪ್ಸ್ ಇಂದ ನೀವು ಹಿಂದೆ ಹೋದ್ರೆ ಜನ ಆ ಜಾಗ ನೋಡೋದೇ ಮಜಾ ಬೇರೆ ಅಲ್ಲ. ಬ್ಯೂಟಿಫುಲ್. ಇದು ಏನಂದರೆ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ ನಿಮಗೆ. ಆಗ ಸೈನಿಕರು ಉಳ್ಕೊಳೋದು, ರಾಜ ಮನೆತನೆಯಿಂದ ಯಾರಾದರೂ ಬಂದು ಉಳ್ಕೊಳಕ್ಕೆ, ಕೆಳಗಡೆಗೆ ಉಳ್ಕೊಳಕ್ಕೆ ಮಾಡ್ತಾಯಿದ್ರು. ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಜಾಯ್ ಬೈ ರಂಜಿತ್. ನೀವು ನನ್ನ ಚಾನಲಲ್ಲಿ ಇದು ಪೂರ ಪೆನುಕೊಂಡ ಫೋಟೋ ಪೂರ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬರಂಗಿದ್ರೆ ಕಾರಲ್ಲಿ ಬನ್ನಿ, ಬೈಕಲ್ಲಿ ಮಾತ್ರ ಬರಬೇಡಿ. ತುಂಬ ಸ್ಟ್ರೈನ್ ಆಗುತ್ತೆ, ಯಾಕಂದರೆ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ಆರಾಮಾಗಿ ಕಾರಲ್ಲಿ ಬಂದರೆ ಆರಾಮಾಗಿ ಹೋಗ್ಬೋದು ನೀವು. ಥ್ಯಾಂಕ್ ಯು ಸೊ ಮಚ್.